ನಮ್ಮ ಭಾಗದ ಉತ್ತರ ಕರ್ನಾಟಕದ ಶಕ್ತಿಪೀಠ ಸುವರ್ಣ ವಿಧಾನಸೌಧಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಗೃಹಲಕ್ಷ್ಮಿಗಳ ಒಂದು ಭೇಟಿಯನ್ನ ಏರ್ಪಾಡು ಮಾಡಿದೀವಿ. ಯಾಕಂತಂದ್ರೆ ಈ ಯೋಜನೆ ಶುರು ಆದಾಗಿಂದ ಬಹಳಷ್ಟು ಟೀಕೆ ಟಿಪ್ಪಣಿಗಳು, ವಿರೋಧ ಪಕ್ಷದವರು ಈ ಯೋಜನೆಯನ್ನ ಬರೀ ಇಲೆಕ್ಷನ್ಗೋಸ್ಕರ ಅಷ್ಟೇ ಮಾಡಿದ್ದಾರೆ ಅಂತ ಹೇಳಿ ಬಹಳಷ್ಟು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸ್ತಾ ಇದ್ರು. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಏನು ಸಿದ್ದರಾಮಯ್ಯ ಸಾಹೇಬರ ಕನಸಿನ ಕೂಸು, ಡಿ.ಕೆ. ಶಿವಕುಮಾರ್ ಸರ್ ಒಂದು ಕನಸಿನ ಕೂಸಾಗಿತ್ತು. ಈ ಗೃಹಲಕ್ಷ್ಮಿಯ ಯೋಜನೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಇಲ್ಲಿನೂ ನಿಂತ್ಕೊಂಡಿದ್ದಾರೆ, ಅಲ್ಲಿ ನೋಡಬಹುದು, ಅಲ್ಲಿನೂ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಗೃಹಲಕ್ಷ್ಮಿಯ ಲಾಭ ಆಗಿದೆ. ಅವ್ರಿಗೆ ಯಾವ ರೀತಿ ಇದರಿಂದ ಅನುಕೂಲ ಮಾಡಿದ್ದಾರೆ, ಕೆಲವು ಜನ ಫ್ಯಾನ್ಸಿ ಸ್ಟೋರ್ ಮಾಡಿದ್ದಾರೆ, ಎಮ್ಮೆಗಳನ್ನ ಎತ್ತುಗಳನ್ನ ತಗೊಂಡಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ, ಮೋಟಾರ್ ಬೈಕ್ಗಳನ್ನ ಕೊಡಿಸಿದ್ದಾರೆ, ಅತ್ತೆಯ ಕಣ್ಣಿನ ಆಪರೇಷನ್ ಮಾಡಿದ್ದಾರೆ, ಮಾವನ ಕಣ್ಣಿನ ಆಪರೇಷನ್ ಮಾಡಿದ್ದಾರೆ. ಮಹಿಳೆಯರು, ಇಡೀ ಊರಿನ ಮಹಿಳೆಯರು ಸೇರಿ ಒಂದು ಊರಿನಲ್ಲಿ ದೇವಸ್ಥಾನಕ್ಕೆ ರಥವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಬೋರ್ವೆಲ್ಗಳನ್ನ ಹಾಕ್ಸಿದ್ದಾರೆ. ಸೊ ಈ ಎಲ್ಲಾ ಮಹಿಳೆಯರನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಮಾಡಿಸೋದಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲಸ ಯಾವ ರೀತಿ ಇರುತ್ತೆ, ಈ ಯೋಜನೆಯ ಅನುಷ್ಠಾನ ಹೇಗಿರುತ್ತೆ, ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಟ್ರಾನ್ಸ್ಜೆಂಡರ್ಸ್, ಈ ಸಮಾಜದಲ್ಲಿ ದಮನಿತರು, ಧ್ವನಿ ಇಲ್ಲದಂತವರು ಅಂತ ಬಹಳಷ್ಟು ಟೀಕೆ ಟಿಪ್ಪಣಿ ಇರ್ತಾ ಇತ್ತು. ಆದ್ರೆ ಇವತ್ತು ಗೃಹಲಕ್ಷ್ಮಿಯ ಯೋಜನೆಯನ್ನ ಟ್ರಾನ್ಸ್ಜೆಂಡರ್ಸ್ ಕೂಡ ಈ ತಿಂಗಳದಿಂದ ನಾವು ಕೊಡ್ತಾ ಇದ್ದೀವಿ. ಅವರು ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಇವತ್ತು ಕಲಾಪದ ವೀಕ್ಷಣೆಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಸಂವಾದ ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.